पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಧ್ವನಿ ಮುದ್ರಣ ಸಂಚಿಕೆ 79. ಹಿಂದಿನ ಸಂಚಿಕೆಯಲ್ಲಿ ಅಲಕ್ಷ್ಮಿಗೆ ಆಚಾರ್ಯರ ಆಶ್ರಯ ಶೀರ್ಷಿಕೆಯ ಉಳಿದ ಭಾಗ ಹಾಗೂ ಒಂದು ವಿವೇಚನೆ ಎಂಬ ಶೀರ್ಷಿಕೆ ಕುರಿತು ಕೇಳಿದಿರಿ. ಯೋಗಕ್ಷೇಮಂ ವಹಾಮ್ಯಹಂ ಹಾಗೂ ಶ್ರೀ ಸುಧೀಂದರರ ಆಶ್ರಯದಲ್ಲಿ ಎಂಬ ಎರಡು ಶೀರ್ಷಿಕೆಗಳೊಂದಿಗೆ ಸಂಚಿಕೆ 79 ಇದೀಗ ನಿಮಗಾಗಿ. ಯೋಗಕ್ಷೇಮಂ ವಹಾಮ್ಯಹಂ. ವೆಂಕಟನಾಥರು 2 ದಿನ ಉಪವಾಸದಿಂದಲೇ ಕಳೆದಿದ್ದರು. ಮರುದಿನ ಏಕಾದಶಿ ಉಪವಾಸ. ಅಂದು ರಾತ್ರಿ ಜಾಗರಣೆ ಮಾಡಿ ದ್ವಾದಶಿ ದಿನ ಬೆಳಗಿನ ಜಾವ ದೇವರ ಪೂಜೆ ಮಾಡುತ್ತಿದ್ದಾರೆ. ಸರಸ್ವತಮ್ಮ ಬಾಡಿದ ಮುಖದಿಂದ ನಿಂತಿದ್ದಾರೆ. ಲಕ್ಷ್ಮೀನಾರಾಯಣ ದೇವರ ಮನೆಯ ಮುಂದೆ ಕರಮುಗಿದು ಕುಳಿತು ದೇವರ ಪೂಜೆ ನೋಡುತ್ತಿದ್ದಾನೆ. ಇಂದು ದ್ವಾದಶಿಯ ಹರಿವಾಸರವಾದ್ದರಿಂದ ಸಾವಕಾಶವಾಗಿ ಪೂಜೆ ಮಾಡುತ್ತಿದ್ದಾರೆ ಆಚಾರ್ಯರು. ಸುಸ್ವರವಾಗಿ ಮಂದ್ರ ಮಧ್ಯಮೋಚ್ಚ ಸ್ವರದಲ್ಲಿ ಆಚಾರ್ಯರ ಮುಖದಿಂದ ಮಂತ್ರಗಳು ಹೊರಹೊಮ್ಮುತ್ತಿವೆ. ಆ ವೇದಾಧ್ಯಯನ ಕೇಳುತ್ತಿದ್ದಂತೆ ಸರಸ್ವತಮ್ಮ ಲಕ್ಷ್ಮೀನಾರಾಯಣರ ಹೃದಯದಲ್ಲಿ ಒಂದು ಬಗೆಯ ಆನಂದ, ಶಾಂತಿ, ಸಮಾಧಾನಗಳು ಉಂಟಾಗುತ್ತಿವೆ. ಕಳಶ ಪೂಜೆ ಮುಗಿದು ಅಭಿಷೇಕ ಮಾಡಿ ದೇವರಿಗೆ ಗಂಧಾಕ್ಷತೆಗಳನ್ನು ಅರ್ಪಿಸಿ ಸಹಸ್ರನಾಮಗಳಿಂದ ತುಳಸಿ ಅರ್ಚನೆ ಪೂರೈಸಿ ಕುಳಿತರು ವೆಂಕಟನಾಥರು. ಸರಸ್ವತಮ್ಮ ತಲೆ ತಗ್ಗಿಸಿ, ಸ್ವಾಮಿ, ಇಂದೂ ದೇವರಿಗೆ ನೈವೇದ್ಯ ಬಿಡಲು ಭಾಗ್ಯವಿಲ್ಲವಾಗಿದೆ ಎಂದು ಉಸಿರಿದರು. ವೆಂಕಟನಾಥರು ನಿಟ್ಟುಸಿರು ಬಿಟ್ಟು, ಏಕಿಂತೂ ಚಿಂತಿಸುವೆ ಸರಸ್ವತಿ, ನಿನ್ನ ಸಂಕಟ ನಾನು ಬಲ್ಲೆ. ಹಿಂದೊಂದು ದಿನ ಪತ್ರಂ ಪುಷ್ಪಂ ಫಲಂ ತೋಯಂ ಎಂದು ಹೇಳಿದ್ದೇನಲ್ಲವೇ, ಭಗವಂತ ಅದರಿಂದಲೇ ತೃಪ್ತನಾಗುವನು ಎಂದರು. ಸರಸ್ವತಿ, ನಿಜ, ಆದರಂದು ಕ್ಷೀರವನ್ನಾದರೂ ಸಮರ್ಪಿಸಿದ್ದೀರಿ, ಇಂದು ಅದೂ ಇಲ್ಲವಲ್ಲ ಎನ್ನಲು ವೆಂಕಟನಾಥರು ಖಿನ್ನರಾಗಿ ನಕ್ಕು, ಸರಸ, ನೈವೇದ್ಯವೆಂದರೇನು? ಸಮರ್ಪಣೆಯಲ್ಲವೇ? ಶ್ರೀಕೃಷ್ಣ ಹೇಳಿದಂತೆ ಸಮರ್ಪಿಸಿದರಾಯಿತು ಎಂದಾಗ ಸರಸ್ವತಿಯು, ಭಗವಂತ ಏನು ಹೇಳಿದ್ದಾನೆ ಸ್ವಾಮಿ ಎಂದು ಪ್ರಶ್ನಿಸಿದಳು. ಆಗ ವೆಂಕಟನಾಥರು, ಯತ್ ಕರೋಷಿ ಯದಶ್ವಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ಪುರುಷ್ವ ಮದರ್ಪಣಂ. ಭಕ್ತಿಯಿಂದ ಸಮರ್ಪಿಸುವುದು ಏನೇ ಆಗಿದ್ದರೂ ಅದು ನನಗೆ ಪ್ರೀತಿಕರವಾದದ್ದು. ಅರ್ಜುನ, ಹೀಗೆ ಮಾಡು. ನೀನು ಮಾಡುವ ಕರ್ಮಗಳನ್ನು, ಭುಜಿಸುವುದನ್ನು, ಹೋಮ ಮಾಡುವುದನ್ನು, ದಾನ ಮಾಡುವುದನ್ನು ಮತ್ತು ನೀನೆಸಗುವ ತಪಸ್ಸನ್ನು, ಹೀಗೆ ಇವೆಲ್ಲವನ್ನೂ ನನ್ನ ಪ್ರೀತ್ಯರ್ಥವಾಗಿ ಮಾಡುವುದಾಗಿ ಸಂಕಲ್ಪಿಸಿ ನಿಷ್ಕಾಮನೆಯಿಂದ ಸಮರ್ಪಿಸಿಬಿಡು. ಅದರಿಂದ ನಾನು ಆಗುತ್ತೇನೆ ಎಂದು ಹೇಳಿದ್ದಾನೆ. ಆ ದೇವನ ಉಪದೇಶದಂತೆ ಈ 5 ಬಗೆಯ ಕಾರ್ಯಗಳನ್ನು ನಾವು ಶ್ರೀಹರಿಯು ಪ್ರೀತನಾಗಲೆಂದು ಸಮರ್ಪಿಸಿ ಬಿಡೋಣ. ಆಗ ಅದೇ ನಿವೇದನವಾಗುವುದು. ಅದರಿಂದಲೇ ಕರುಣಾಳು ಪ್ರೀತನಾಗುವನು. ಸರಸ್ವತಿ, ಪಂಚವಿಧ ಸಮರ್ಪಣ ವಿಧಾನವು ಅರ್ಥವಾಯಿತಷ್ಟೇ? ದಯವಿಟ್ಟು ವಿವರಿಸಿ ಹೇಳಿ ಸ್ವಾಮಿ. ನೋಡು ಸರಸ, ಇಂದು ನಾನೇನು ಮಾಡಿದ್ದೇನೆ? ಸ್ನಾನ, ಸಂಧ್ಯಾ ಜಪ, ಪಾರಾಯಣ, ದೇವಪೂಜಾದಿಗಳನ್ನು ಅಲ್ಲವೇ? ಈ ಸತ್ಕರ್ಮಗಳೆಲ್ಲವನ್ನೂ ಶ್ರೀಹರಿಗೆ ಸಮರ್ಪಿಸಿ ಬಿಡುತ್ತೇನೆ. ಇನ್ನು 2ನೇದು ಭೋಜನ. 3 ದಿನದಿಂದ ಉಪವಾಸವಿದ್ದೇವಲ್ಲ, ಏನೂ ಭುಜಿಸಿಲ್ಲವೆಂದು ಯೋಚಿಸಬೇಡ. ಉಪವಾಸವಿದ್ದರೂ ವಾಯುಭಕ್ಷಣ ಮಾಡಿದ್ದೇವೆ. ಸಂಧ್ಯಾದಿ ಕಾಲದಲ್ಲಿ ಆಚಮನ ಮಾಡಿದ್ದೇವೆ. ವಾಯು ಸೇವನೆಯೇ ಆಹಾರ, ಆಚಮನವೇ ಜಲ. ಅದನ್ನೇ ಶ್ರೀಹರಿಗೆ ಅರ್ಪಿಸೋಣ. 3ನೇದು ಹೋಮ ಮಾಡುವುದು. ಪ್ರತಿದಿನವೂ ಔಪಾಸನವನ್ನಾಚರಿಸುತ್ತಿರುವುದೇ ಹೋಮ ಅಥವಾ ಪಾಠ ಪ್ರವಚನ ರೂಪಕಾರ್ಯವೂ ಒಂದು ಜ್ಞಾನಯಜ್ಞ. ಅದನ್ನೇ ಶ್ರೀಶ ನಿನಗೆ ಅರ್ಪಿತವಾಗಲಿ ಎಂದು ಹೇಳಿಬಿಟ್ಟರಾಯಿತು. ಇನ್ನು ಉಳಿದುದು ದಾನ. ನಮ್ಮ ಮನೆಯಲ್ಲಿದ್ದುದನ್ನು ಕಳ್ಳರು ಕೊಂಡೊಯ್ದರಲ್ಲವೇ? ನಾವಾಗಿ ಕೊಡದಿದ್ದರೂ ಅವರು ತೆಗೆದುಕೊಂಡು ಹೋದ ಪದಾರ್ಥಗಳು ನಮ್ಮ ಸ್ವತ್ತಾದುದರಿಂದ ದಾನ ಮಾಡಿದಂತೆ ಆಯಿತೆಂದು ಭಾವಿಸಿ ಅದು ಶ್ರೀಹರಿ ನಿನಗರ್ಪಿತವಾಗಲಿ ಎಂದು ಬಿಡೋಣ. ಇನ್ನು 5ನೇದು ತಪಸ್ಸು. ತಪಸ್ಸೆಂದರೇನು? ಭಗವಂತನ ಸ್ತೋತ್ರ, ಭಜನ, ಧ್ಯಾನಾದಿಗಳೇ ಅಲ್ಲವೇ? ನಾವು ಆಚರಿಸಿದ ಆ ತಪಸ್ಸನ್ನು ಪರಮಾತ್ಮನಿಗೆ ಅರ್ಪಿಸೋಣ.
ಅದರಿಂದ ಭಗವಂತನು ಆಜ್ಞಾಪಿಸಿದ 5 ಬಗೆಯ ಕರ್ಮಗಳನ್ನು ಭಕ್ತಿಪೂರ್ವಕವಾಗಿ ಪ್ರಭು ಸ್ವೀಕರಿಸು ಎಂದು ನಿವೇದಿಸಿಬಿಟ್ಟರೆ ನೈವೇದ್ಯ ಮಾಡಿದಂತಾಯಿತು. ಅದಕ್ಕಾಗಿ ಏಕೆ ದುಃಖಿಸುವೆ? ಪತಿಯ ಜ್ಞಾನ ಭಕ್ತಿ ಅನುಸಂಧಾನಗಳನ್ನು ಕಂಡು ಸರಸ್ವತಿ ಮೂಕವಿಸ್ಮಿತಳಾದಳು. ಪತಿಗೆ ನಮಸ್ಕರಿಸಿ, ನಾನು ಅಜ್ಞಾನಿ, ಅಲ್ಪಳು, ಮಹಾತತ್ವರಹಸ್ಯವನ್ನರಿಯಲಾರದೆ ಸಾಮಾನ್ಯ ಸ್ತ್ರೀಯಂತೆ ಬಡಬಡಿಸಿದೆ. ಈ ದಾಸಿಯ ಅಪರಾಧವನ್ನು ಕ್ಷಮಿಸಿ ಎಂದು ವಿಜ್ಞಾಪಿಸಿದಳು. ಪತ್ನಿಯ ನಿರ್ಮಲ ಮನಸ್ಸು, ಸಾತ್ವಿಕ ಭಾವನೆ, ಧರ್ಮ ಪ್ರಜ್ಞೆಗಳಿಂದ ಸುಪ್ರೀತರಾದ ಆಚಾರ್ಯರು ಮಂದಹಾಸ ಬೀರಿದರು. ಅದರಿಂದ ಅವರ ದುಗುಡ ದುಮ್ಮಾನಗಳೆಲ್ಲವೂ ಮಾಯವಾಗಿ ಮುಖ ಪ್ರಫುಲ್ಲಿಸಿತು. ಸಂತಸದಿಂದ ಸ್ವಾಮಿ ಎಂದರು. ಆಗ ವೆಂಕಟನಾಥರು, ಸರಸ್ವತಿ, ಇನ್ನು ಹೃದಯ ಭಾವ ಅರ್ಥವಾಯಿತು. ನಾವು ದೊಡ್ಡವರು ಉಪವಾಸ ಕಷ್ಟಗಳನ್ನು ಸಹಿಸಬಲ್ಲೆವು. ಮಗು ಲಕ್ಷ್ಮೀನಾರಾಯಣ ಕೇವಲ ಬಾಲಕ. ಅವನೆಂತೂ ಹಸಿವು ನೀರಡಿಕೆಯನ್ನು ಬಲ್ಲವನೆಂದಲ್ಲವೇ ನಿನ್ನ ಚಿಂತೆ? ಎಲ್ಲರನ್ನೂ ಸಲಹುವ ಸ್ವಾಮಿ ನಿನ್ನ ಮಗನನ್ನೂ ಕಾಪಾಡುವನು. ಸರಸ್ವತಿ, ನಾನು ನೀನು ದಂಪತಿಗಳು. ನಮಗೆ ಒಬ್ಬನೇ ಮಗ. ನಾವೇ ಇಷ್ಟು ಕಷ್ಟಪಡುತ್ತಿರುವಾಗ ಇನ್ನು ಪಾಪ ಮಹಾನುಭಾವರಾದ ಕುಚೇಲರು ಮತ್ತು ದೇವಶರ್ಮರ ಕಷ್ಟ ಹೇಗಿದ್ದಿರಬಹುದು? ಅವರು ಶ್ರೀಹರಿ ಚಿತ್ತವೆಂದು ದಾರಿದ್ರ್ಯವನ್ನು ಸಂತೋಷದಿಂದ ಅನುಭವಿಸಲಿಲ್ಲವೇ? ಜ್ಞಾನಿಗಳಾದ ಸುಧಾಮರು ದೇವಶರ್ಮರುಗಳ ದೃಷ್ಟಾಂತ ಕಣ್ಣೆದುರಿಗಿರಲು ಚಿಂತೆ ಏಕೆ? ಶ್ರೀಹರಿಯು ನಮೇ ಭಕ್ತಃ ಪ್ರಣಶ್ಯತಿ, ನನ್ನ ಭಕ್ತರಿಗೆ ನಾಶವಿಲ್ಲವೆಂದು ಹೇಳಿದ್ದಾನೆ. ನಾವು ತ್ರಿಕರಣಗಳಿಂದ ಅವನ ದಾಸರಾಗಬೇಕಷ್ಟೆ. ನಮ್ಮ ಸಕಲೇಂದ್ರಿಯಗಳು ಅವನನ್ನು ಆರಾಧಿಸಬೇಕು. ನಮ್ಮ ಉಸಿರು ಪರಮಾತ್ಮಮಯವಾಗಿರಬೇಕು. ಆಗ ಶ್ರೀಹರಿಯು ನಮ್ಮಲ್ಲಿ ದಯೆ ಬೀರುತ್ತಾನೆ, ಉದ್ಧರಿಸುತ್ತಾನೆ. ಅವನು ಹೇಳಿರುವನಲ್ಲವೇ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎಂದು. ನಶ್ವರ ಫಲಗಳನ್ನೀಯುವ ಇತರ ದೇವತೆಗಳನ್ನು ಬಿಟ್ಟು ನನ್ನನ್ನೇ ಧ್ಯಾನಿಸುತ್ತಾ ಪರಿಪಕ್ವ ಭಕ್ತಿಯಿಂದ ಯಾರು ನನ್ನನ್ನು ಸೇವಿಸುವರೋ, ಸಕಲ ದೇಶಕಾಲಗಳಲ್ಲಿಯೂ ಭಗವಂತರಾದ ನನ್ನಲ್ಲಿಯೇ ಮನಸ್ಸಿಟ್ಟು ನನ್ನ ಸೇವೆಯಲ್ಲಿ ಉದ್ಯುಕ್ತರಾದ ಅಂಥ ನನ್ನ ಭಕ್ತರಿಗೆ ನಾನು ಅಪ್ರಾಪ್ತವಾಗಿದ್ದ ಮೋಕ್ಷವನ್ನಿತ್ತು ಅದನ್ನು ಸ್ಥಿರಪಡಿಸುತ್ತೇನೆ. ಅವರ ಯೋಗಕ್ಷೇಮವನ್ನು ವಹಿಸುತ್ತೇನೆ ಎಂದು ಶ್ರೀಕೃಷ್ಣನು ಕಂಠರವೇಣ ಹೇಳಿದ್ದಾನೆ. 14 ಲೋಕಗಳನ್ನೇ ರಕ್ಷಿಸುವ ಶ್ರೀಹರಿಗೆ ನಾನು ನೀನು ಲಕ್ಷ್ಮೀನಾರಾಯಣರ ಸಂರಕ್ಷಣೆ ಭಾರವಾದೀತೆ? ನಮ್ಮೆಲ್ಲರ ಸಂರಕ್ಷಣೆಯ ಹೊಣೆ ಪ್ರಭುವಿಗೆ ಸೇರಿದ್ದು, ಚಿಂತಿಸಬೇಡ. ಪತಿಯ ಉಪದೇಶಾಮೃತದಿಂದ ಸಂತುಷ್ಟರಾದ ಸರಸ್ವತಮ್ಮ, ಸ್ವಾಮಿ, ನಾನು ಲಕ್ಷ್ಮೀನಾರಾಯಣನ ವಿಷಯವಾಗಿ ಚಿಂತಿಸುತ್ತಿಲ್ಲ. ಇಂದು ನನಗೆ ಬಿದ್ದ ಕನಸನ್ನು ಅರುಹಲಿಚ್ಛಿಸಿದ್ದೆ ಅಷ್ಟೇ ಎನ್ನಲು ವೆಂಕಟನಾಥರು, ಕನಸಾಯಿತೆ, ಅದೇನು ಹೇಳು ಎಂದರು. ಆಗ ಸರಸ್ವತಿ, ನಿನ್ನೆ ಜಾಗರಣೆ ಮಾಡುತ್ತಿರುವಾಗ ನೀವು ಪಾರಾಯಣ ಮಾಡಿ ವೀಣಾವಾದನ ಮಾಡುತ್ತಿದ್ದಿರಿ. ನನಗೆ ನಿದ್ರೆ ಬಂದಂತಾಯಿತು. ಆಗ ಕನಸೊಂದನ್ನು ಕಂಡೆ. ಕನಸಿನಲ್ಲಿ ನಮ್ಮ ಕಷ್ಟಗಳನ್ನು ನೆನೆದು ಚಿಂತಾಕ್ರಾಂತಳಾಗಿರುವಾಗ ಅನೇಕ ಮಿಂಚುಗಳು ಏಕಕಾಲದಲ್ಲಿ ಮಿನುಗಿದಂತಾಯಿತು. ನಾನು ತಲೆ ಎತ್ತಿದೆ. ಆಗ ಇದ್ದಕ್ಕಿದ್ದಂತೆ ಆಕಾಶದಿಂದ ಪ್ರಖರ ಕಾಂತಿ ಪುಂಜವೊಂದು ಧರೆಗಿಳಿದು ಬಂದು ನಿಂತಂತಾಯಿತು. ಆ ಪ್ರಕಾಶವನ್ನು ನೋಡಲಾರದೆ ಕಣ್ಣು ಮುಚ್ಚಿದೆ. ಮಗಳೇ ಸರಸ್ವತಿ ಎಂಬ ಮೃದುಧ್ವನಿ ಕೇಳಿ ಅಚ್ಚರಿಯಿಂದ ಕಣ್ತೆರೆದು ನೋಡಿದೆ. ಆಹಾಹಾ, ಸ್ವಾಮಿ, ಏನು ಹೇಳಲಿ? ಕಾಷಾಯಾಂಬರ ದಂಡ ಕಮಂಡಲು ಧಾರಿಗಳಾಗಿ ದಿವ್ಯ ಕಾಂತಿಯಿಂದೆಸೆಯುತ್ತಾ ಮಂದಹಾಸ ಮುಖದಿಂದ ಅಭಯ ಪ್ರದಾನ ಮಾಡುತ್ತಾ ಪೂಜ್ಯ ಶ್ರೀ ವಿಜಯೇಂದ್ರ ಗುರುಗಳು ನಿಂತಿದ್ದಾರೆ. ನಾನು ಆನಂದದಿಂದ ದಿಗ್ಗನೆ ಮೇಲೆದ್ದು, ಗುರುದೇವ, ಈ ಬಡ ಶಿಷ್ಯರ ಮೇಲೆ ಏಕಿಷ್ಟು ಉದಾಸೀನರಾದಿರಿ? ನಿಮ್ಮ ದರ್ಶನವಾಗಿ ಅದೆಷ್ಟು ವರ್ಷಗಳಾದವು ಎಂದು ನಮಸ್ಕರಿಸಿದನು. ಆಗ ಪೂಜ್ಯ ಗುರುಗಳು ನಸನಗುತ್ತಾ, ಮಗಳೇ, ನಾನು ಇಲ್ಲೇ ಇರುವೆನಲ್ಲ, ನನ್ನ ದರ್ಶನ ಮಾಡುತ್ತಲೇ ಇದ್ದೀರಲ್ಲ. ನನ್ನ ಪ್ರಿಯ ವೆಂಕಟನಾಥನು ನಮ್ಮ ಗ್ರಂಥಗಳನ್ನು ಪ್ರವಚನ ಮಾಡುತ್ತಿಲ್ಲವೇ? ನಮ್ಮ ಗ್ರಂಥಗಳ ಪಾಠ ಪ್ರವಚನವಾಗುವಲ್ಲಿ ನಾವಿರದೇ ಇರಲು ಸಾಧ್ಯವೇ ಎಂದರು. ನಾನು, ನಿಜ, ಆದರೆ ನಾನು ಹೇಳಿದ್ದು ತಮ್ಮ ಮಂಗಳ ಸ್ವರೂಪ ದರ್ಶನವಾಗಿ ಬಹು ವರ್ಷವಾಯಿತೆಂದು ಎಂದೆನು. ಆಗ ಗುರುಗಳು, ಅದಕ್ಕಾಗಿಯೇ ಈಗ ಬಂದಿರುವೆವಲ್ಲ, ನಿಮ್ಮ ಕಷ್ಟವೆಲ್ಲ ಪರಿಹಾರವಾಗುವ ಕಾಲ ಬಂದಿದೆ. ಯೋಚಿಸಬೇಡ. ನಿನ್ನ ಗಂಡನನ್ನು ನಮ್ಮ ಪ್ರಿಯ ಶಿಷ್ಯ ಶ್ರೀ ಸುಧೀಂದ್ರರ ಸನ್ನಿಧಿಗೆ ಸಂಪ್ರದಾಯ ಪಾಠ ಪ್ರವಚನಕ್ಕಾಗಿ ಕರೆದುಕೊಂಡು ಹೋಗಮ್ಮ, ನಿಮಗೆ ಮಂಗಳವಾಗಲಿ ಎಂದು ಹೇಳಿ ಅದೃಶ್ಯರಾದರು. ಅನಂತರ ನನಗೆ ಎಚ್ಚರವಾಯಿತು. ಈ ವಿಚಾರವನ್ನು ತಮ್ಮಲ್ಲಿ ಅರಿಕೆ ಮಾಡಲು ಈಗ ಅವಕಾಶವಾಯಿತು. ಸ್ವಾಮಿ, ಗುರುಪಾದರ ಅಪ್ಪಣೆಯಂತೆ
ಗುರು ಸುಧೀಂದ್ರರ ಬಳಿಗೆ ಹೋದರೆ ಎಲ್ಲವೂ ಶುಭವಾಗುವುದೆಂದು ನನ್ನ ನಂಬಿಕೆ. ಕುಂಭಕೋಣಕ್ಕೆ ಹೋಗೋಣವೇ ಎಂದರು. ಪತ್ನಿಯ ಮಾತನ್ನಾಲಿಸಿ ವೆಂಕಟನಾಥರ ಮುಖ ಹೊರಳಿತು. ಆಚಾರ್ಯರು, ಶ್ರುತಂ ಶ್ರೋತವ್ಯಂ. ಸರಸ್ವತಿ, ನಿನ್ನ ಬಾಯಿಂದ ಈ ಒಂದು ಮಾತನ್ನು ಆಲಿಸಲು ಎಷ್ಟು ದಿನಗಳಿಂದ ಕಾದಿದ್ದೆ ಗೊತ್ತೇ ಎಂದು ಉದ್ಗರಿಸಿದರು. ಆಗ ಸರಸ್ವತಿ ಅಚ್ಚರಿಯಿಂದ, ನನ್ನ ಮಾತಿಗಾಗಿ ಕಾದಿದ್ದೀರಾ, ಹಾಗೆಂದರೇನು? ಆಗ ವೆಂಕಟನಾಥ, ಹಿಂದೊಮ್ಮೆ ನಿನಗೆ ಅಲಕ್ಷ್ಮಿಗೆ ಆಶ್ರಯ ಬೀಯುವುದಾಗಿ ವಚನ ಬಿತ್ತು. ಯಾವಾಗ ನನ್ನ ಆಶ್ರಯ ತ್ಯಜಿಸುತ್ತೀಯೇ ಎಂದು ಕೇಳಿದಾಗ, ಎಂದು ನಿನ್ನ ಪತ್ನಿ ಗುರುಸನ್ನಿಧಿಗೆ ಹೋಗಬೇಕೆಂದು ಪ್ರೇರಿಸುವಳೋ ಆ ಮರುಕ್ಷಣದಿಂದ ನಾನಿಲ್ಲಿ ಇರಲಾರೆ ಎಂದು ಹೇಳಿದಳು. ಈ ದಿನ ಆ ಅಮೃತಗಳಿಗೆ ಬಂದಿತು. ಸರಸ್ವತಿ, ಸರಿಯಾದ ಸಲಹೆಯನ್ನೇ ನೀಡಿದ್ದೀಯೆ. ಇಂದಿಗೆ ನಮ್ಮ ಕಷ್ಟ ಪರಿಹಾರವಾಯಿತೆಂದು ತಿಳಿ. ಶೀಘ್ರವಾಗಿ ಕುಂಭಕೋಣಕ್ಕೆ ಹೊರಡೋಣ. ಈಗ ನಾನು ಹೇಳಿದಂತೆ 5 ಬಗೆಯ ಕರ್ಮಗಳನ್ನು ಹರಿಗೆ ಸಮರ್ಪಿಸಿ ತೀರ್ಥಪಾರಣೆ ಮಾಡೋಣ ಎಂದು ಹೇಳಿದರು. ಅದೇ ವೇಳೆಗೆ ಯಾರೋ ಬೀದಿಯ ಬಾಗಿಲು ಬಡಿ ಹತ್ತಿದರು. ಆಚಾರ್ಯರು, ಅದಾರು ಬಂದಿರುವರು ನೋಡು ಎಂದು ಪತ್ನಿಗೆ ಹೇಳಿದರು. ಸರಸ್ವತಮ್ಮ ಹೊರಗೆ ಹೋಗಿ ಬಂದು, ಯಾರೋ ಶ್ರೀಮಂತರಂತಿದ್ದಾರೆ, ನಿಮ್ಮನ್ನು ನೋಡಲು ಬಂದಿದ್ದಾರೆ ಎನ್ನಲು ಆಚಾರ್ಯರು ಪತ್ನಿಯೊಡನೆ ಪಡಸಾಲೆಗೆ ಬಂದರು. ಅಲ್ಲಿ ಶ್ರೀಮಂತರಂತಿರುವ ಮಧ್ಯವಯಸ್ಕರೊಬ್ಬರು 2 ಸೇವಕರಿಂದ ಫಲಪುಷ್ಪಗಳಿಂದ ತುಂಬಿದ ಬುಟ್ಟಿಗಳನ್ನು, ಒಂದು ಹಾಲು ತುಂಬಿದ ಹಿತ್ತಾಳೆಯ ಗುಂಡರಿಗೆಯನ್ನು ಹೊರಿಸಿಕೊಂಡು ಬಂದು ನಿಂತಿದ್ದರು. ಆಚಾರ್ಯರನ್ನು ಕಂಡು ಅವನ್ನು ಅವರ ಮುಂದಿಟ್ಟು ನಮಸ್ಕರಿಸಿ, ನಾನೊಬ್ಬ ವರ್ತಕ, ಹೆಸರು ಶಿವಸ್ವಾಮಿ, ಈ ಕಾಣಿಕೆ ಅರ್ಪಿಸಲು ಬಂದಿದ್ದೇನೆ ಎಂದರು. ಆಚಾರ್ಯರು ಕೌತುಕದಿಂದ, ನನಗೆ ಕಾಣಿಕೆಯೇ ಎನ್ನಲು ಶಿವಕುಮಾರ ಸ್ವಾಮಿಯು, ನಿಜ, ದೇವರ ಅಪ್ಪಣೆ ಎಂದಾಗ ವೆಂಕಟನಾಥರು, ನಿಮ್ಮ ಅಭಿಪ್ರಾಯ ಅರ್ಥವಾಗಲಿಲ್ಲ ಎಂದರು. ಆಗ ಶಿವಸ್ವಾಮಿ, ಸ್ವಾಮಿ, ನಾನೊಬ್ಬ ಶ್ರೀನಿವಾಸ ದೇವರ ಭಕ್ತ. ನಾನು ವಿವಿಧ ಫಲಪುಷ್ಪಗಳಿರುವ ತೋಟ, ಸಮೃದ್ಧಿಯಾಗಿ ಹಾಲು ಕೊಡುವ ಗೋವುಗಳು ನನ್ನದಾಗಿರಬೇಕೆಂದು ದೇವರಲ್ಲಿ ಬೇಡಿದ್ದೆ. ಶ್ರೀನಿವಾಸನ ಅನುಗ್ರಹದಿಂದ ನನ್ನ ಮನೋರಥ ಸಫಲವಾಯಿತು. ನಿನ್ನೆ ರಾತ್ರಿ ದೇವರು ಸ್ವಪ್ನದಲ್ಲಿ ದರ್ಶನವಿತ್ತು, ಶಿವಕುಮಾರ, ನಿನ್ನ ಆಸೆ ಪೂರೈಸಿದ್ದೇನೆ, ನನಗೆ ಕಾಣಿಕೆ ಕೊಡುವುದಿಲ್ಲವೇ ಎಂದು ಹೇಳಿದಾಗ, ನಾನು, ದೇವ, ಎಲ್ಲವೂ ನಿನ್ನದೇ, ನಿನಗೇನು ಅರ್ಪಿಸಲಿ ಎಂದೆ. ಆಗ ಶ್ರೀನಿವಾಸನು, ನನಗೇನೂ ಬೇಡಪ್ಪ, ನೀನು ಫಲ ಪುಷ್ಪ ಹಾಲುಗಳನ್ನು ನನ್ನ ಪರಮ ಭಕ್ತರಾದ ಪಂಡಿತ ವೆಂಕಟನಾಥಾಚಾರ್ಯರಿಗೆ ಅರ್ಪಿಸಿ ಆಶೀರ್ವಾದ ಪಡೆದುಕೋ, ನಿನಗೆ ಮಂಗಳವಾಗುವುದು ಎಂದು ಅಪ್ಪಣೆ ಮಾಡಿ ಅದೃಶ್ಯನಾದ. ನಿಮ್ಮ ವಿದ್ಯಾಪೀಠ, ಜ್ಞಾನ, ಭಕ್ತಿ, ಕೀರ್ತಿಗಳನ್ನು ನಾನು ಕೇಳಿದ್ದೆ. ಇಂದು ದೇವರ ಅಪ್ಪಣೆಯಂತೆ ಕಾಣಿಕೆ ಅರ್ಪಿಸಿ ದರ್ಶನದಿಂದ ಧನ್ಯನಾದೆ ಎಂದು ಹೇಳಿದರು. ವೆಂಕಟನಾಥರ ಕಣ್ಣಿನಿಂದ ಆನಂದಾಶ್ರು ಹರಿಯಿತು. ದೇಹ ಕಂಪಿಸಿತು. ಗದ್ಗದ ಕಂಠದಿಂದ, ಶಿವಕುಮಾರ ಸ್ವಾಮಿಯವರೇ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದ ನೀವು ಪುಣ್ಯವಂತರು. ಶ್ರೀಹರಿಯು ನಿಮಗೂ ನಿಮ್ಮ ಕುಟುಂಬ ವರ್ಗಕ್ಕೂ ಮಂಗಳಗಳನ್ನು ಕರುಣಿಸಲಿ ಎಂದು ಆಶೀರ್ವದಿಸಿದರು. ಶಿವಕುಮಾರ ಸ್ವಾಮಿ ಆಚಾರ್ಯ ದಂಪತಿಗಳಿಗೆ ನಮಸ್ಕರಿಸಿ ಧನ್ಯನಾದೆ ಎಂದು ಹೇಳಿ ತೆರಳಿದರು. ಅದುವರೆಗೆ ಮೌನದಿಂದಿದ್ದ ಸರಸ್ವತಮ್ಮ, ಆಹಾ ಸ್ವಾಮಿ, ನಿಮ್ಮ ಮಾತು ಸತ್ಯವಾಯಿತು. ಯೋಗಕ್ಷೇಮಂ ವಹಾಮ್ಯಹಂ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ನಮ್ಮ ರಕ್ಷಣೆಯ ಭಾರ ಅವನಿಗೆ ಸೇರಿದ್ದು, ಚಿಂತಿಸಬೇಡ ಎಂದು ನೀವು ಹೇಳಿದಿರಿ. ಅದೀಗ ಪ್ರತ್ಯಕ್ಷ ನಿದರ್ಶನಕ್ಕೆ ಬಂದಿತು ಎಂದು ಉದ್ಗಾರ ತೆಗೆದರು. ವೆಂಕಟನಾಥರು, ನಿಜ ಸರಸ್ವತಿ, ಶ್ರೀಹರಿ ಎಂಥ ದಯಾಳು. ಅಲ್ಪನಾದ ನನ್ನನ್ನು ಪರಮಭಕ್ತನೆಂದು ಶಿವಕುಮಾರ ಸ್ವಾಮಿಗೆ ಹೇಳಿದನಲ್ಲ. ಪ್ರಭು, ನಿನ್ನ ಲೀಲಾವಿಲಾಸವನ್ನು ಅರಿತವರಾರು ಎಂದು ಮೈಮರೆತು, ಒಂದು ಕಾಲದಲ್ಲಿ ಆನೆಯ ಮೇಲೆ ಮೆರೆಸುವಿ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವಿ, ಒಂದು ಕಾಲದಲ್ಲಿ ಅಮೃತಾನ್ನ ಉಣಿಸುವಿ, ಒಂದು ಕಾಲದಲ್ಲಿ ಉಪವಾಸವಿರಿಸುವಿ. ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ದೇವ, ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಎಂದು ಸ್ತುತಿಸಿದರು. ಸರಸ್ವತಮ್ಮ, ಸ್ವಾಮಿ, ಪರಮಾತ್ಮನೆಂಥ ಕರುಣಾ ಸಮುದ್ರ. ಅಲ್ಪಳಾದ ನಾನೇನು ಬಲ್ಲೆ ಅವನ ಮಹಿಮಾತಿಶಯವನ್ನು. ನಿಮ್ಮ ದಾರ್ಢ್ಯ ನನಗೆ ಬರಲು ಸಾಧ್ಯವೇ ಎಂದರು. ಆಗ ವೆಂಕಟನಾಥರು, ಅಘಟಿತ ಘಟನಾಪಟುವಾದ ಪರಮಾತ್ಮನ ಲೀಲಾವಿಲಾಸವನ್ನು ಶ್ರೀ ಲಕ್ಷ್ಮೀದೇವಿಯೇ ಅರಿಯಳೆಂದ ಮೇಲೆ ನಮ್ಮ ಪಾಡೇನು? ಸರಸ್ವತಿ, ನೀನು ದೇವನಿಗೆ ನೈವೇದ್ಯ ಬಿಡಲು ಏನೂ ಇಲ್ಲವೆಂದು ಹಲಿಬಿದೆ. ಕರುಣಾಳವಾದ ಶ್ರೀಹರಿ ಶಿವಕುಮಾರ ಸ್ವಾಮಿಗೆ ಪ್ರೇರಣೆ ಮಾಡಿ ತನ್ನ ನೈವೇದ್ಯಕ್ಕೆ ನಂತರ ನಮ್ಮ ಆಹಾರಕ್ಕಾಗಿ ಏನೇನು ಕಳಿಸಿದ್ದಾನೆ ನೋಡಿದೆಯಾ? ಅವನು ನೀಡಿರುವುದನ್ನು ಅವನಿಗೇ ಅರ್ಪಿಸಿ ಪಾರಣೆ ಮಾಡೋಣ ನಡೆ ಎಂದರು. ಸರಸ್ವತಮ್ಮ ಆಗಲಿ ಸ್ವಾಮಿ ಎಂದು
ಸಂಭ್ರಮದಿಂದ ಫಲ, ತೆಂಗಿನಕಾಯಿ, ಹಾಲು, ತಾಂಬೂಲಗಳನ್ನು ನೈವೇದ್ಯಕ್ಕೆ ಸಿದ್ಧಪಡಿಸಿ ತಂದಿಟ್ಟರು. ಆಚಾರ್ಯರು ಅವನ್ನು ಶ್ರೀಹರಿಗೆ ಸಮರ್ಪಿಸಿ ಮಂಗಳಾರತಿ ಮಾಡಿ ನಮಸ್ಕರಿಸಿ ತೀರ್ಥ ಸ್ವೀಕರಿಸಿ ಪತ್ನಿ ಪುತ್ರರಿಗೂ ಕೊಟ್ಟು ಎಲ್ಲರೊಡನೆ ಹಾಲು ಹಣ್ಣುಗಳನ್ನು ಭುಂಜಿಸಿ ತೃಪ್ತರಾದರು. ಅಂದು ಮಧ್ಯಾಹ್ನ ಪಡಸಾಲೆಯಲ್ಲಿ ಕುಳಿತು ಪತಿಪತ್ನಿಯರು ಮಾತನಾಡುತ್ತಿರುವಾಗ, ವೆಂಕಟನಾಥಾಚಾರ್ಯರೇ ಕುಶಲವೇ ಎನ್ನುತ್ತಾ ಪಂಡಿತ ರಾಮಚಂದ್ರಾಚಾರ್ಯರು ಪ್ರವೇಶಿಸಿದರು. ಆಚಾರ್ಯ ದಂಪತಿಗಳು ಹರ್ಷದಿಂದ ಅವರಿಗೆ ನಮಸ್ಕರಿಸಿ, ಇದೇನು ಅಪೂರ್ವ ಭೇಟಿ, ನೀವು ಕುಶಲವೇ ಎಂದರು. ರಾಮಚಂದ್ರಾಚಾರ್ಯರು ನಗುತ್ತಾ, ಮಧುರೆಗೆ ಹೊರಟಿದ್ದೆ, ನಿಮ್ಮನ್ನು ನೋಡಿಕೊಂಡು ಹೋಗಲು ಬಂದೆ, ಗುರುಗಳು ತಮಗೊಂದು ಸಂದೇಶ ಕಳಿಸಿದ್ದಾರೆ ಎಂದರು. ಆಗ ವೆಂಕಟನಾಥರು, ಗುರುಪಾದರು ಏನಾಜ್ಞಾಪಿಸಿದ್ದಾರೆ? ಆಗ ರಾಮಚಂದ್ರಾಚಾರ್ಯರು, ಕೀರ್ತಿಶೇಷ ಶ್ರೀ ವಿಜಯೇಂದ್ರ ಗುರುಗಳು ನಿಮ್ಮನ್ನು ಕುಂಭಕೋಣಗೆ ಕರೆಸಿಕೊಂಡು ಸಂಪ್ರದಾಯ ಪಾಠ ಪ್ರವಚನ ರಹಸ್ಯವನ್ನು ನಿಮಗೆ ಉಪದೇಶಿಸಬೇಕೆಂದು ಸೂಚಿಸಿದ್ದರಂತೆ. ಇಲ್ಲಿಗೆ ಬೇರೊಬ್ಬ ಪಂಡಿತರನ್ನು ಕಳಿಸುವುದಾಗಿಯೂ ನೀವು ಕೂಡಲೇ ಕುಂಭಕೋಣಕ್ಕೆ ಬರಬೇಕೆಂದು ತಿಳಿಸಿ ನಿಮಗೆ ಉಡುಗೊರೆಗಳನ್ನು, 2 ವರ್ಷಗಳ ವಾರ್ಷಿಕ ಸಂಭಾವನೆಯನ್ನು, ಅದು 2,000 ವರಗಳನ್ನು ಕಳಿಸಿದ್ದಾರೆ ಎಂದು ಹೇಳಿ ಹಣ ಉಡುಗೊರೆಗಳನ್ನು ಆಚಾರ್ಯರಿಗಿತ್ತು. ಆಗಲೇ ತಾವು ಮಧುರೆಗೆ ಹೊರಡಬೇಕೆಂದು ಹೇಳಿ ಆಚಾರ್ಯ ದಂಪತಿಗಳು ಲಕ್ಷ್ಮೀನಾರಾಯಣರನ್ನು ಆಶೀರ್ವದಿಸಿ ಪ್ರಯಾಣ ಬೆಳೆಸಿದರು. ರಾಮಚಂದ್ರಾಚಾರ್ಯರನ್ನು ಕಳುಹಿಸಿ ಬಂದ ಆಚಾರ್ಯರು, ಸರಸ್ವತಿ, 2 ವರ್ಷಗಳಿಂದ ಬರದೆ ನಿಂತಿದ್ದ ದ್ರವ್ಯವು ನಾವು ನಿರೀಕ್ಷಿಸದಿದ್ದಾಗ ತಾನಾಗಿ ಬಂದು ಒದಗಿತು ನೋಡು. ಅನಂತಹಸ್ತದಿಂದ ಸ್ವಾಮಿ ಕೊಡಲಾರಂಭಿಸಿದಾಗ ಅದನ್ನು ಸ್ವೀಕರಿಸಲು ನಮ್ಮ 2 ಹಸ್ತಗಳು ಸಾಲದಾಗುವುದು ಎಂದರು. ಸರಸ್ವತಮ್ಮ ನಿಜ ಸ್ವಾಮಿ ಎಂದರು. ಮರುದಿನ ವೆಂಕಟನಾಥರು ದೇವರ ಪೂಜೆ ನೈವೇದ್ಯಗಳನ್ನು ನೆರವೇರಿಸಿ ಬೇಗ ಭೋಜನ ಮಾಡಿ ಕುಂಭಕೋಣಕ್ಕೆ ಹೊರಡಲು ಸಿದ್ಧರಾಗಿ ತೂಗುಯ್ಯಾಲೆಯಲ್ಲಿ ಕುಳಿತು ತಾಂಬೂಲ ಚರ್ವಣ ಮಾಡುತ್ತಿದ್ದರು. ಆಗೊಬ್ಬರು ಬಂದು, ತಾವು ವೆಂಕಟನಾಥಾಚಾರ್ಯರಲ್ಲವೇ ಎಂದರು. ಆಚಾರ್ಯರು ಹೌದು ಎಂದರು. ಆಗ ವ್ಯಕ್ತಿ, ಸ್ವಾಮಿ, ನನ್ನ ಹೆಸರು ಗೋವಿಂದರಾಜ ಚೆಟ್ಟಿ, ನಾನೊಬ್ಬ ರತ್ನಪಡಿ ವ್ಯಾಪಾರಿ. ನಿಮ್ಮ ಕೀರ್ತಿಯನ್ನು ಶ್ರೀನಿವಾಸಾಚಾರ್ಯರಿಂದ ಕೇಳಿ ತಿಳಿದು ಆನಂದಿಸಿದ್ದೆ. ತಮ್ಮನ್ನು ಕಂಡು ಸಂತೋಷವಾಯಿತು ಎನ್ನಲು ಆಚಾರ್ಯರು, ಬಹುಶಃ ಶ್ರೀನಿವಾಸಾಚಾರ್ಯರು ಇವರಲ್ಲೇ ನಮ್ಮ ಒಡವೆಗಳನ್ನು ಗಿರಿವಿ ಇಟ್ಟು ಹಣ ತರುತ್ತಿದ್ದರೆಂದು ತೋರುವುದು ಎಂದು ಮನದಲ್ಲಿ ಯೋಚಿಸಿ, ಚೆಟ್ಟಿಯವರೇ, ನಿಮ್ಮನ್ನು ಕಂಡು ಸಂತೋಷವಾಯಿತು. ಬಹುಶಃ ತಾವು ಅಸಲು ಬಡ್ಡಿಗಳನ್ನು ಕೇಳಲು ಬಂದಿದ್ದೀರಿ ಎಂದು ತೋರುವುದು. ನನ್ನಲ್ಲೀಗ 2,000 ವರಹಗಳಿವೆ, ಸ್ವೀಕರಿಸಿ. ಇನ್ನೂ ಕೊಡಬೇಕಾಗಿದ್ದಲ್ಲಿ ಆದಷ್ಟು ಬೇಗ ತೀರಿಸುತ್ತೇನೆ ಎಂದು ಹಣದ ಥೈಲಿಯನ್ನು ತಂದು ಆತನಿಗಿತ್ತರು. ಗೋವಿಂದ ಚೆಟ್ಟಿ, ಸ್ವಾಮಿ, ನಾನು ಹಣಕ್ಕಾಗಿ ಬರಲಿಲ್ಲ. ನನ್ನ ವ್ಯಾಪಾರವನ್ನು ಮಧುರೆಯಲ್ಲಿ ಜರುಗಿಸಲಾಶಿಸಿ ಸಂಸಾರ ಸಹಿತ ಹೊರಟಿದ್ದೇನೆ. ನಿಮ್ಮ ಪದಾರ್ಥಗಳನ್ನು ನಿಮಗೊಪ್ಪಿಸಿ ಹೋಗೋಣವೆಂದು ಬಂದೆ. ನಿಮ್ಮಂಥ ಮಹನೀಯರು ಕೊಡಬೇಕಾದ ಹಣ ಎಲ್ಲಿ ಹೋಗುತ್ತೆ? ನಿಧಾನವಾಗಿ ಕೊಡಬಹುದಾಗಿತ್ತು. ತಾವು ಅಸಲು ಹಣ ಕೊಟ್ಟರೆ ಸಾಕು ಎಂದು ಹೇಳಿ ಕೈಚೀಲದಿಂದ ಪುಸ್ತಕವೊಂದನ್ನು ಪರಿಶೀಲಿಸಿ 1,850 ವರಹಗಳು ಮಾತ್ರ ನನಗೆ ಬರಬೇಕಾಗಿದೆ ಎಂದು ತಿಳಿಸಿ ಹಣದ ಥೈಲಿಯಿಂದ 150 ವರಹಗಳನ್ನು, ಸುವರ್ಣ ಒಡವೆಗಳನ್ನು ಆಚಾರ್ಯರಿಗೆ ನೀಡಿ ಅಪ್ಪಣೆ ಪಡೆದು ಹೊರಟು ಹೋದರು. ಸರಸ್ವತಮ್ಮ, ಸ್ವಾಮಿ, ಇದು ಕನಸಲ್ಲವಷ್ಟೇ. ಒಂದರ ಮೇಲೊಂದರಂತೆ ನಡೆಯುತ್ತಿರುವ ಘಟನೆಗಳಿಂದ ನಾನು ವಿಸ್ಮಿತಳಾಗಿದ್ದೇನೆ ಎಂದಳು. ಆಚಾರ್ಯರು ನಗುಮುಖದಿಂದ, ಭಗವಂತನ ಲೀಲೆ ಅಗಾಧ, ಭಕ್ತರಲ್ಲಿ ತೋರುವ ವಾತ್ಸಲ್ಯ ಅನುಪಮ. ಸರಸ್ವತಿ, ಉಡುಗೊರೆಯನ್ನು ಗಳಿಗೆ ಮುರಿದು ದೇವರಿಗೆ ಅರ್ಪಿಸಿ ತೆಗೆದುಕೊಂಡು ಬಾ ಎಂದರು. ಸರಸ್ವತಮ್ಮ ಪತಿಯ ಅಪ್ಪಣೆಯಂತೆ ದೇವರಿಗೆ ಅರ್ಪಿಸಿ ತೆಗೆದುಕೊಂಡು ಬಂದರು. ಮೆಲ್ಲನೆ ಬರುತ್ತಿರುವ ಪತ್ನಿಯನ್ನು ನೋಡಹತ್ತಿದರು ಆಚಾರ್ಯರು. ಸರಸ್ವತಮ್ಮ ದಪ್ಪನಾದ ಸೀರೆಯುಟ್ಟು ಕೈಗಳಲ್ಲಿ ಗಾಜಿನ ಬಳೆಗಳನ್ನು ತೊಟ್ಟಿದ್ದರು. ಹಣೆಯಲ್ಲಿ ದುಂಡು ಕುಂಕುಮ ಶೋಭಿಸುತ್ತಿತ್ತು. ಯಾವ ಅಲಂಕಾರ ಆಭರಣಗಳಿಲ್ಲದಿದ್ದರೂ ರೂಪಲಾವಣ್ಯಗಳಿಂದ ವಿರಾಜಿಸುತ್ತಿದ್ದಾರೆ ಸರಸ್ವತಮ್ಮ. ವೆಂಕಟನಾಥರು, ಆಹಾ ಸರಸ, ನಿರಾಭರಣ ಸುಂದರಿಯಾದ ನೀನೆಷ್ಟು ಮೋಹಕವಾಗಿರುವಿಯೇ. ಕಾಳಿದಾಸನ ಶಕುಂತಲೆಯೇ ಧರೆಗಿಳಿದು ಬಂದಂತಿದೆ. ದುಷ್ಯಂತ ಋಷ್ಯಾಶ್ರಮದಲ್ಲಿ ಶಕುಂತಲೆಯನ್ನು ಕಂಡು ಸರರಿಜಮನುವಿದ್ದಂ ಶೈವಲೇ ನಾಪಿರಮ್ಯಂ ಎಂದು ವರ್ಣಿಸಿದ್ದಾನಲ್ಲವೇ, ನೀನು ಹಾಗೇ ಇದ್ದೀಯೆ ಎಂದು ನಕ್ಕರು. ಪತಿಯ ಪ್ರೀತಿಯ ನುಡಿ ವರ್ಣನೆಗಳಿಂದ ಸರಸ್ವತಮ್ಮನ ಗಲ್ಲಗಳು ಲಜ್ಜೆಯಿಂದ ಕೆಂಪಡರಿದವು. ನಿಮ್ಮಿ ಪ್ರೀತಿಯ ನುಡಿಯನ್ನು ಆಲಿಸಿ ಎಷ್ಟು ವರ್ಷಗಳಾಗಿದ್ದವು. ನಿಮ್ಮಿ ಸರಸ ಸುಂದರ ವಚನ ವಿನ್ಯಾಸ ರಸಿಕತೆಗಳು, ನಿಮ್ಮ ಮನಸ್ಸು ಇಷ್ಟು ದಿನ ಎಲ್ಲಿ ಹೋಗಿತ್ತು ಸ್ವಾಮಿ ಎಂದರು. ಆಚಾರ್ಯರು ಪರಿಹಾಸದಿಂದ, ಸುಂದರಿ ವದನಾರವಿಂದ ಮಕರಂದ ಸುಧಾ ಸ್ವಾದನಕ್ಕಾಗಿ ಹಾತೊರೆಯುತ್ತಿದೆ ಎಂದರು. ಸರಸ್ವತಮ್ಮ, ನಿಮಗೆ ಆವಾಗಲೂ ವಿನೋದವೇ ಎಂದು ಲಜ್ಜೆಯಿಂದ ತಲೆ ತಗ್ಗಿಸಿ ನಿಂತರು. ವೆಂಕಟನಾಥರು ಪಂಚೆಯಿಟ್ಟು ಶಾಲು ಹೊದ್ದು ದೇವರಿಗೆ ನಮಸ್ಕರಿಸಿ ಬಂದರು. ಸರಸ್ವತಿ ಲಕ್ಷ್ಮೀನಾರಾಯಣರು ಅದರಂತೆ ಮಾಡಿದರು.
ಆಗ ಆಚಾರ್ಯರು ತಮ್ಮ ಕೈಯಾರ ಬಂಗಾರದ ಒಡವೆಗಳನ್ನು ಪತ್ನಿಗೆ ತೊಡಿಸಿದರು. ಸರಸ್ವತಮ್ಮ ಆಚಾರ್ಯರಿಗೆ ಕಡಗ, ತುಳಸಿ ಮಾಲೆ, ಕುಂಡಲಗಳನ್ನು ತೊಡಿಸಿ ಪುತ್ರನನ್ನು ಆಭರಣಗಳಿಂದ ಅಲಂಕರಿಸಿದರು. ಆಗ ವೆಂಕಟನಾಥರು ನಗುತ್ತಾ, ಸರಸ್ವತಿ, ನೀನೀಗ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಕಾಣುತ್ತಿರುವೆ ಎಂದರು. ಸರಸ್ವತಮ್ಮ, ನೀವು ಸಾಕ್ಷಾತ್ ಶ್ರೀ ನಾರಾಯಣರಂತೆ ಕಾಣುತ್ತಿರುವಿರಿ ಎಂದು ನಕ್ಕರು. ಆಗ ಲಕ್ಷ್ಮೀನಾರಾಯಣನು, ಅಪ್ಪ ನಾನು ಎಂದ. ಆಚಾರ್ಯರು, ನೀನೇ ಸಾಕ್ಷಾತ್ ಬ್ರಹ್ಮನಂತಿರುವೆ ಎಂದರು. ಸರಸ್ವತಿ ನಸುಗೋಪದಿಂದ, ಇದೇನು, ನನ್ನ ಮಗನನ್ನು ಬ್ರಹ್ಮ ಎನ್ನುವಿರಿ, ಅವನಿಗೆ 4 ಮುಖಗಳಿವೆಯೇ? ಆಗ ವೆಂಕಟನಾಥ, ಓಹೋ, ಆಗಲೇ ಕೋಪ ಬಂದಿತೆ, ಸರಿ, ನಿನ್ನ ಮಗ ಮನ್ಮಥ. ಆಗ ಲಕ್ಷ್ಮೀನಾರಾಯಣ, ಅಪ್ಪ ಅಮ್ಮ, ನಾನು ಎರಡೂ ಅಲ್ಲ. ಹಾಗಾದರೆ ನೀನಾರು? ನಾನು ಲಕ್ಷ್ಮೀನಾರಾಯಣ. ಆಗ ವೆಂಕಟನಾಥರು, ನಿಜ ಕುಮಾರ, ನಾನು ನಾರಾಯಣನಂತಿದ್ದರೆ ನಿನ್ನಮ್ಮ ಲಕ್ಷ್ಮೀ ಅಂತಿರುವಳು. ನಮ್ಮಿಬ್ಬರ ಪುತ್ರನಾದ ನೀನು ಲಕ್ಷ್ಮೀನಾರಾಯಣನೇ ಅಲ್ಲವೇ ಸರಸ ಎನ್ನಲು ಎಲ್ಲರೂ ನಗಹತ್ತಿದರು. ದಾರಿದ್ರ್ಯ ದುಃಖದಿಂದ ಕಳೆಯಿಲ್ಲದಂತಾಗಿದ್ದ ಮನೆಯಲ್ಲಿ ಇಂದು ಹರ್ಷ ತಾಂಡವಿಸಿತು. ಮತ್ತೆ ಆ ಮನೆಯ ಸುಖ ಸಂತೋಷದ ಬೀಡಾಗಿ ನಗೆಯ ಹೊನಲು ಹರಿಯಹತ್ತಿತು. ಊರಿನ ಪ್ರಮುಖರು ಒಂದು ಕುದುರೆ ಗಾಡಿಯನ್ನು ಆಚಾರ್ಯರ ಮನೆಯ ಮುಂದೆ ನಿಲ್ಲಿಸಿ ಆಚಾರ್ಯ ದಂಪತಿಗಳನ್ನು ಬೀಳ್ಕೊಡಲು ಸಿದ್ಧರಾದರು. ಆಗ ಕೆಲ ರೈತರು ಬಂದು ಆಚಾರ್ಯರಿಗೆ ನಮಸ್ಕರಿಸಿದರು. ಆಚಾರ್ಯರು, ಕಾಳಿಮುತ್ತು, ವೇಲಾಯುಧಂ, ಅಣ್ಣಾಮಲೈ, ಚೆನ್ನಾಗಿದ್ದೀರಾ ಎಂದು ಪ್ರಶ್ನಿಸಿದರು. ರೈತರು, ದಣಿ, ನಿಮ್ಮ ದಯದಿಂದ ಚೆನ್ನಾಗಿದ್ದೇವೆ. ಹೋದ ವರ್ಷ ಫಸಲು ಹಾಳಾಯಿತು. ತಮಗೆ ಗುತ್ತಿಗೆಯ ಧಾನ್ಯ ಕೊಡಲಾಗಲಿಲ್ಲ. ಈ ವರ್ಷ ದೇವರ ದಯದಿಂದ 1ಕ್ಕೆ 4 ಪಟ್ಟು ಚೆನ್ನಾಗಿ ಬೆಳೆದಿದೆ. ತಾವು ಕುಂಭಕೋಣಕ್ಕೆ ಹೊರಡುವ ವಿಚಾರ ತಿಳಿದು ಬಂದೆವು. ಧಾನ್ಯಗಳನ್ನು ಎಲ್ಲಿಗೆ ಕಳಿಸಬೇಕು ಎಂದರು. ಆಚಾರ್ಯರು, ಕಾಳಿಮುತ್ತು, ನೀವು ಶ್ರಮಜೀವಿಗಳು, ಮಕ್ಕಳೊಂದಿಗರು. ನೀವು ಚೆನ್ನಾಗಿದ್ದರೆ ದೇಶಕ್ಕೆ ಕ್ಷೇಮ. ನೀವು ಈ ವರ್ಷ ನನಗೆ ಧಾನ್ಯವನ್ನೇನೂ ಕಳಿಸಬೇಡಿ. ನೀವೇ ತೆಗೆದುಕೊಂಡು ಸುಖವಾಗಿರಿ. ಮುಂದಿನ ವರ್ಷದಿಂದ ಕುಂಭಕೋಣದ ಗುರುಗಳ ಮಠಕ್ಕೆ ಕಳಿಸಿರಿ ಎಂದರು. ರೈತರು ಅಡ್ಡ ಬಿದ್ದು, ದಣಿ, ನೀವು ಮಾನವರಲ್ಲ, ನಮ್ಮ ಭಾಗದ ದೇವರು ಎಂದು ಆನಂದಿಸಿದರು. ನೆರೆದ ಜನರು ವೆಂಕಟನಾಥರ ಮಾನವೀಯತೆ, ಔದಾರ್ಯಗಳನ್ನು ಕಂಡು ವಿಸ್ಮಿತರಾದರು. ಆಚಾರ್ಯರ ಊರಿನ ಪ್ರಮುಖ ಸದ್ಗೃಹಸ್ಥರೊಬ್ಬರಿಗೆ ಮನೆಯ ರಕ್ಷಣೆಯನ್ನು ವಹಿಸಿ ಪತ್ನಿ ಪುತ್ರರೊಡನೆ ಬಂಡಿ ಏರಿ ಕುಳಿತರು. ಎಲ್ಲರೂ ಹಾರ್ದಿಕವಾಗಿ ಆಚಾರ್ಯರನ್ನು ಬೀಳ್ಕೊಟ್ಟರು. ಗಾಡಿ ಕುಂಭಕೋಣದತ್ತ ಭರದಿಂದ ಸಾಗಿತು. ಮುಂದಿನ ಭಾಗ ಶ್ರೀ ಸುಧೀಂದ್ರರ ಆಶ್ರಯದಲ್ಲಿ. ವಿದ್ಯಾಮಠದಲ್ಲಿ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದರು ಪಾಠ ಹೇಳುತ್ತಾ ಕುಳಿತಿದ್ದರು. ಆಚಾರ್ಯ ದಂಪತಿಗಳು ಬಂದು ಗುರುಗಳಿಗೆ ನಮಸ್ಕರಿಸಿದರು. ಸುಧೀಂದ್ರರ ಮುಖ ಹೊರಳಿತು. ಬನ್ನಿ ಆಚಾರ್ಯ, ನಿಮಗೆ ಸ್ವಾಗತ ಎಂದರು. ವೆಂಕಟನಾಥರು ರಾಮಚಂದ್ರಾಚಾರ್ಯರ ಆಜ್ಞೆಯನ್ನು ತಿಳಿಸಿದರು. ಸಂಸಾರ ಸಹಿತನಾಗಿ ಶ್ರೀ ಸನ್ನಿಧಿಗೆ ಬಂದಿದ್ದೇನೆ, ಶಿಷ್ಯನಲ್ಲಿ ಕೃಪೆ ಮಾಡಬೇಕು ಎಂದರು. ಸುಧೀಂದ್ರರು, ಈ ಮಹಾ ಸಂಸ್ಥಾನವೇ ನಿಮ್ಮದು ಆಚಾರ್ಯ, ಉಳಿದ ವಿಚಾರ ಸಾವಕಾಶವಾಗಿ ಮಾತನಾಡೋಣ ಎಂದು ನರಸಿಂಹಾಚಾರ್ಯರನ್ನು ಕರೆದು, ನರಸಿಂಹ, ಮಠದಿಂದ ವೆಂಕಟನಾಥರಿಗೆ ಸರಿಯಾದ ವಸತಿ ಮುಂತಾದ ಸೌಕರ್ಯ ಏರ್ಪಡುವವರಿಗೆ ಆಚಾರ್ಯರ ಕುಟುಂಬದ ಯೋಗಕ್ಷೇಮದ ಹೊಣೆ ನಿನಗೆ ಸೇರಿದೆ ಎಂದು ಆಜ್ಞಾಪಿಸಿದರು. ನರಸಿಂಹಾಚಾರ್ಯರು ಅಪ್ಪಣೆ ಎಂದು ವಿಜ್ಞಾಪಿಸಿ ಆಚಾರ್ಯ ದಂಪತಿಗಳು ಲಕ್ಷ್ಮೀನಾರಾಯಣರೊಡನೆ ಮನೆಗೆ ತೆರಳಿ ಎಲ್ಲ ಅನುಕೂಲಗಳನ್ನು ಏರ್ಪಡಿಸಿಕೊಟ್ಟರು. ವೆಂಕಟನಾಥರ ಆಗಮನದಿಂದ ಶ್ರೀ ಸುಧೀಂದ್ರ ತೀರ್ಥರಿಗೆ ಮಹದಾನಂದವಾಯಿತು. ಶ್ರೀ ವಿಜಯೇಂದ್ರ ಗುರುಗಳ ಆದೇಶವನ್ನು ನೆರವೇರಿಸುವ ಅವಕಾಶ ದೊರಕಿತೆಂದು ಸುಪ್ರಸನ್ನರಾದರು. ವೆಂಕಟನಾಥರಿಗೆ ಭವ್ಯಗ್ರಹ, ಸಂಸಾರ ನಿರ್ವಹಣೆಗೆ ಬೇಕಾದ ಸಕಲ ಸೌಲಭ್ಯಗಳನ್ನು ಏರ್ಪಡಿಸಿಕೊಟ್ಟರು. ಶ್ರೀಪಾದಂಗಳವರ ಅನುಗ್ರಹದಿಂದ ವಸತಿ ಭೋಜನಾದಿಗಳಿಗೆ ವಿಶೇಷ ಅನುಕೂಲವಾದ್ದರಿಂದ ಆಚಾರ್ಯರು ನಿಶ್ಚಿಂತರಾದರು. ಸರಸ್ವತಮ್ಮನವರು ಸಂಭ್ರಮೋಲ್ಲಾಸಗಳಿಂದ ಪತಿ ಸೇವಾರತರಾಗಿ ಮುದ್ದು ಕುಮಾರನ ಲಾಲನೆ ಪಾಲನೆಗಳಲ್ಲಿ ಗಮನವಿಟ್ಟು ಸಂತೋಷದಿಂದ ಸಂಸಾರವನ್ನು ನಿರ್ವಹಿಸತೊಡಗಿದರು. ವೆಂಕಟನಾಥರು ಚೋಳಮಂಡಲಕ್ಕೆ ಭೂಷಣವಾದ ಕುಂಭಕೋಣ ನಗರದಲ್ಲಿ ಸುಧೀಂದ್ರ ಗುರುಗಳ ಆಶ್ರಯದಲ್ಲಿ ವಾಸ ಮಾಡುತ್ತಾ ಶ್ರೀ ಗುರುಗಳವರಲ್ಲಿ ವಿವಿಧ ಶಾಸ್ತ್ರಗಳ ಉದ್ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಶ್ರೀಗಳವರಿಂದ ಮಾನಿತರಾದರು. ಇಲ್ಲಿಗೆ ಸಂಚಿಕೆ 79 ಮುಕ್ತಾಯ. ಅಧ್ಯಯನ ಅಧ್ಯಾಪನ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣ ಅರ್ಪಣಮಸ್ತು.